ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಈಗ ಕರೆಂಟ್ ಎನರ್ಜಿ ಅವರದ್ದು. ಓಕೆ, ಈಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದೊಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮಗೆ ಈ ಒಂದು ರೀಡಿಂಗ್ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದು. ಫೋರ್ಸ್ಫುಲಿಯಾಗಿ ನಿಮ್ಮ ಲವ್ ಲೈಫಿಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ಪಿಗೆ ಇದನ್ನು ಫಿಟ್ ಮಾಡ್ಕೊಂಬೇಡಿ. ಇದು ಜನರಲ್ ರೀಡಿಂಗ್ ಆಗೇ ತೊಗೊಳ್ಳಿ. ಓಕೆ, ದೆನ್ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕು, ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸಿಂದ, ನಿಮ್ಮ ಲೈಫಲ್ಲಿರುವಂಥ ಏನು ಕಷ್ಟಪಡ್ತಿದ್ದೀರಾ ಅಥವಾ ಸಮಥಿಂಗ್ ನಿಮ್ಮ ಲೈಫಲ್ಲಿ ಏನು ಹೇಳ್ಬೋದು, ಕೋರ್ಟ್ ಕೇಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಎನಿಥಿಂಗ್, ಎನಿ ಪ್ರಾಬ್ಲಮಿಂದ ನೀವು ಸಫರ್ ಪಡ್ತಿದ್ದೀರಾ, ಆ ಪ್ರಾಬ್ಲಮಿಂದ ಹೊರಗೆ ಬರಬೇಕು ಅಂತ ಹೇಳಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕನ್ಸಲ್ಟೇಷನ್ ಮುಖಾಂತರ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸಿಂದ ನೀವು ಹೊರಗೆ ಬರ್ಬೋದು. ಓಕೆ, ಸೊ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬ ಜನ ಕೇಳ್ತೀರಾ, ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಓಕೆ, ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡೋ ಮೂಲಕ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಆ್ಯಂಡ್ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ನೋಡಿ, ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಓಕೆ, ನಿಮ್ಮ ಪರ್ಸನ್ ಈಗ ನಿಮ್ಮ ಮೈಂಡಲ್ಲಿರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಈಗ ಏನು ಯೋಚಿಸ್ತಾ ಇದ್ದಾರೆ? ಓ ಗಾಡ್, 1 ಮಿನಿಟ್. ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. 1 ಮಿನಿಟ್, ನಾನು ಫ್ಯಾನ್ ಆಫ್ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಈಗ ಕರೆಂಟ್ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ? ಓಕೆ, ಇಲ್ಲಿ ನಿಮ್ಮಿಂದ ದೂರ ಆದಮೇಲೆ, ನಿಮ್ಮಿಂದ ಯಾವಾಗ ಅವರು ಸಪ್ರೇಷನ್ ಆದರೂ ಅವರಿಗೆ ತುಂಬಾ ಏನು ಗಿಲ್ಟಿ ಫೀಲಿಂಗ್ ಆಗ್ತಿದೆ. ಇನ್ನೊಂದು ಏನಂತ ಹೇಳಿದ್ರೆ, ಅವರಿಗೆ ನಿಮ್ಮನ್ನು ಬಿಟ್ಟಿರಲಿಕ್ಕೆ, ನಿಮ್ಮ ನೆನಪನ್ನ ಮರಿಲಿಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ. ಬಟ್ ಅವರಿಗೊಂದು ಚಾನ್ಸ್ ಇದೆ, ಒಂದು ಹೋಪ್ ಇದೆ, ನಿಮ್ಮ ಜೊತೆಗೆ ಒಂದು ರಿಲೇಷನ್ಶಿಪ್ನ ಮತ್ತೆ ನ್ಯೂ ಬಿಗಿನಿಂಗ್, ನ್ಯೂ ಸ್ಟಾರ್ಟ್ ಮಾಡಲಿಕ್ಕೆ ಆಗತ್ತೆ ಅನ್ನೋವಂಥದ್ದು ಒಂದು ಹೋಪ್ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲೋ ಒಂದು ಕಡೆ ಆ ಹೋಪ್ ಸಕ್ಸಸ್ ಆಗುವಂಥ ಚಾನ್ಸಸ್ ಕೂಡ ಇದೆ ಇಲ್ಲಿ. ಓಕೆ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಏಪ್ರಿಲ್ ಅಥವಾ ಸೆಪ್ಟೆಂಬರ್ ಅಥವಾ ಡಿಸೆಂಬರ್, ಮಾರ್ಚ್, ಫೆಬ್ರವರಿ, ಓಕೆ, ಆಗಸ್ಟ್, ಈ ಒಂದು ತಿಂಗಳಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ಹುಟ್ಟಿರುವಂಥದ್ದು ಈ ಮಂತಲ್ಲಿ. ಓಕೆ, ಸೊ ಇಲ್ಲಿ 10 ನಂಬರ್ ತುಂಬಾ ಆ್ಯಪ್ಟ್ ಆಗ್ತಾಯಿದೆ. 10 ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಟೈಮ್, ಕಾಲ್ ಮಾಡೋವಂಥ ಟೈಮ್ ಇರ್ಬೋದು, ಅಥವಾ ನೀವಿಬ್ಬರು ಮೀಟ್ ಮಾಡಿದಂಥ ಡೇಟ್ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು. ಸಮಥಿಂಗ್ 10 ಅನ್ನೋವಂಥದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಆ್ಯಪ್ಟ್ ಆಗ್ತಾ ಇದೆ. ತುಂಬಾ ಕನೆಕ್ಟಿವ್ ಆಗಿದೆ ನಿಮ್ಮಿಬ್ಬರಿಗೂ. ಓಕೆ, ಸೊ ಗ್ರೀನ್ ಕಲರ್, ವೈಟ್ ಕಲರ್, ರೆಡ್ ಕಲರ್, ಪಿಂಕ್ ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಿದೆ. ಆ ಕಲರ್ಸ್ಗಳಿಲ್ಲಿ ಅಂದರೆ ಈ ಕಲರ್ಸ್ ನಿಮ್ಮ ಪಾರ್ಟ್ನರಿಗೆ, ನಿಮಗೆ ಫೇವ್ರೆಟ್ ಕಲರ್ ಇರ್ಬೋದು, ಅಥವಾ ಈ ಕಲರಲ್ಲಿ ನಿಮಗೆ ಗಿಫ್ಟ್ ಮಾಡಿರ್ಬೋದು, ಅಥವಾ ನೀವು ಅವರಿಗೆ ಗಿಫ್ಟ್ ಮಾಡಿರ್ಬೋದು. ಸಮಥಿಂಗ್ ಈ ವಿಷಯದ ಬಗ್ಗೆ, ಈ ಒಂದು ಕಲರ್ಸ್ ಬಗ್ಗೆ ನೀವಿಬ್ಬರು ಏನು ಎಲ್ಲಾದರೂ ಹೊರಗಡೆ ಹೋಗುವಾಗ ಮ್ಯಾಚ್ ಮಾಡುವಂಥದ್ದು, ಡ್ರೆಸ್ಸಸ್ನ ಮ್ಯಾಚ್ ಮಾಡುವಂಥದ್ದು, ಇಲ್ಲಿ ಆ ಒಂದು ಕಲರ್ಸ್ ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಾ ಇದೆ. ಓಕೆ,
ಎಸ್, ಇಲ್ಲಿ ಅವರಿಗೆ ತುಂಬಾ ನಿಮ್ಮ ನೆನಪು ಕಾಡ್ತಾ ಇದೆ, ತುಂಬ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆನೇ, ಹಗಲು ರಾತ್ರಿ ಅನ್ನೋಂಥ ನೋಡ್ದೇನೆ ನಿಮ್ಮ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೊಂದು ಹೋಪ್ ಇದೆ, ಡೆಫಿನೆಟ್ಲಿ ಈ ರಿಲೇಶನ್ಶಿಪ್ ಮತ್ತೆ ಒಂದು ನ್ಯೂ ಟರ್ನ್, ಒಂದು ನ್ಯೂ ಬಿಗಿನಿಂಗ್, ರಿಯೂನಿಯನ್ ಆಗುವಂಥ ಚಾನ್ಸಸ್ ಇಲ್ಲಿ ಇದೆ ಅನ್ನೋವಂಥ ಹೋಪ್ ಅವರಿಗಿದೆ. ಬಟ್ ಇಲ್ಲಿ ಎನರ್ಜಿ ಪ್ರಕಾರನೂ ನೀವಿಬ್ಬರು ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಇದ್ದೀರಾ. ಏನಂತ ಹೇಳಿದ್ರೆ, ಈ ಪರ್ಸನ್ ನನಗೇನೆ, ಓಕೆ, ಸೊ ಈ ಪರ್ಸನ್ ನನ್ನ ಬಿಟ್ಟು ಬೇರೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ, ಆ ಥರ ಒಂದು ಹೋಪ್ ಇಟ್ಕೊಂಡಿದ್ದೀರಾ. ಎಸ್, ಆ ಹೋಪ್ ಏನಿದೆ, ಆ ಒಂದು ಪಾಸಿಟಿವ್ ಥಾಟ್ಸ್ ಏನಿದೆ, ಇಲ್ಲಿ ನಿಮ್ಮಿಬ್ಬರನ್ನ ಮತ್ತೆ ರಿಯೂನಿಯನ್ ಮಾಡುವಂಥ ಚಾನ್ಸಸ್ ಇದೆ ಇಲ್ಲಿ. ಓಕೆ, ಎಸ್, ಅವರು ಟ್ರೂಲಿ ಒಂದು ಏನು ಹೇಳ್ಬೋದು, ಮನಸ್ಸಿಂದ ತುಂಬಾ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಎಸ್, ಅವರಿಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಮ್ಯಾಡ್ಲಿ ಟ್ರೂಲಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟಿರ್ಲಿಕ್ಕಾಗಲ್ಲ, ಬಟ್ ಈಗ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಇನ್ ಫ್ಯೂಚರ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋಂಥ ಒಂದು ದೃಷ್ಟಿಯಲ್ಲಿ ನಾನು ನಿನ್ನಿಂದ ದೂರ ಇದ್ದೀನಿ, ನಿನ್ನಿಂದ ಸಪ್ರೇಷನಲ್ಲಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಕೆಟ್ಟ ಉದ್ದೇಶ ಇಲ್ಲ, ನಿನಗೆ ಮೋಸ ಮಾಡಬೇಕು ಅನ್ನೋಂಥ ಉದ್ದೇಶ ನನಗೆ ಇಲ್ಲ ಅನ್ನೋವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಐ ಲವ್ ಯು ಸೋ ಮಚ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಏರ್ ಸೈನ್, ವಾಟರ್ ಸೈನ್ ಆ್ಯಂಡ್ ಎಸ್ ಅರ್ತ್ ಇಲ್ಲಿ ಮ್ಯಾಚ್ ಆಗಿರುವಂಥದ್ದು. ಅಂದರೆ ನೀವು ಏರ್ ಸೈನ್ ಇದ್ದೀರಾ, ನಿಮ್ಮ ಪರ್ಸನ್ ವಾಟರ್ ಸೈನ್ ಇರುವಂಥದ್ದು. ಓಕೆ ಓಕೆ, ಸೊ ಎಮೋಷ್ನಲ್ ಲವ್ ಅಂತಲೇ ಹೇಳ್ಬೋದು. ನಿಮ್ಮ ಪರ್ಸನ್ ತುಂಬಾ ಎಮೋಷ್ನಲ್ ಇದ್ದಾರೆ. ಇಲ್ಲಿ ನಿಮ್ಮನ್ನು ನೆನ್ಪು ಮಾಡಿಕೊಂಡು ತುಂಬಾ ಅಳ್ತಾ ಇರುವಂಥದ್ದು, ಅಥವಾ ತುಂಬ ಅವರು ಏನು ಮನಸ್ಸಿಂದ ಒದ್ದಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮನ್ನು ಕಳ್ಕೊಂಡು ಅಥವಾ ನಿಮ್ಮನ್ನು ದೂರ ಮಾಡ್ಕೊಳ್ತಿದ್ದೀನಿ, ಲೂಸ್ ಮಾಡ್ಕೊಳ್ತಿದ್ದೀನಿ ನಿಮ್ಮನ್ನು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಮೈಂಡಲ್ಲೂ ಆ ಥರ ಒಂದು ಥಾಟ್ಸ್ ಬರ್ತಾ ಇರ್ಬೋದು. ಅನಾವಶ್ಯಕ ಅವ್ರನ್ನ ನಾನು ಲೂಸ್ ಮಾಡ್ಕೊಳ್ತಾ ಇದ್ದೀನಿ, ಇಷ್ಟ ಇಲ್ಲ ಇಬ್ಬರಿಗೂ, ಇಲ್ಲಿ ನೀವಿಬ್ಬರು ದೂರ ಆಗೋದು ಇಷ್ಟ ಇಲ್ಲ. ಇಲ್ಲಿ ಏನೋ ಒಂದು ರೀಸನಿಂದ, ಇಲ್ಲಿ ಫ್ಯಾಮಿಲಿ ಇಶ್ಯೂಸಿಂದ ಇರ್ಬೋದು, ಅಥವಾ ಸಮಥಿಂಗ್ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ನೀವಿಬ್ಬರು ಸಪ್ರೇಷನ್ ಆಗ್ತಿದ್ದೀರಾ, ದೂರ ಆಗಿದ್ದೀರಾ. ಸೊ ಇಲ್ಲಿ ಇಬ್ಬರು ಅಂದ್ಕೊಳ್ತಿದ್ದೀರಾ, ಇಬ್ರಿಗೂ ಮನಸ್ಸಿಲ್ಲ ದೂರ ಆಗುವಂಥದ್ದು. ಓಕೆ, ಇಲ್ಲಿ ತುಂಬಾ ಅನಿಮಲ್ಸ್ಗಳನ್ನು ನೀವು ಇಲ್ಲಿ ಅನಿಮಲ್ ಸ್ಪಿರಿಟ್ನ ನೋಡ್ತಿದ್ದೀರಾ, ಅಥವಾ ನಿಮಗೆ ಅನಿಮಲ್ ಸ್ಪಿರಿಟ್ ನಿಮಗೆ ಸೆನ್ಸ್ ಆಗ್ತಾ ಇದೆ. ಇಲ್ಲಿ ಎಲಿಫೆಂಟ್ ಅನ್ನುವಂಥದ್ದು ಇರ್ಬೋದು, ಅಥವಾ ಬಟರ್ಫ್ಲೈ, ಏಂಜಲ್ ನಂಬರ್, ನಿಮಗೆ ಏಂಜಲ್ ಸೈನ್ ಕೂಡ ಸಿಗ್ತಿದೆ ಈ ಪ್ರೀತಿಗೆ. ಓಕೆ, ಸೊ ಈ ಪ್ರೀತಿನ ನೀವು ಮತ್ತೆ ಮರಳಿ ಪಡಿತೀರಾ ಅನ್ನುವಂಥದ್ರ ಬಗ್ಗೆ. ಓಕೆ, ಸೊ ನೆಕ್ಸ್ಟ್ 8 hours ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಈ 8 ಅವರ್ಸಲ್ಲಿ ಅಥವಾ 8 ಡೇಸಲ್ಲಿ ಅಥವಾ 8ನೇ ತಾರೀಕು ಅಥವಾ 21 ಈ ಒಂದು ಟೈಮಲ್ಲಿ ನಿಮ್ಮನ್ನು ಅವ್ರು ಮತ್ತೆ ರೀಕನೆಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ಬೋದು. ಅಥವಾ ಈ ಒಂದು 8 ಅವರ್ಸಲ್ಲಿ ನಿಮಗೆ ಅವರು ಮೆಸೇಜ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲ್ ಮಾಡಿ ಮಾತಾಡ್ಬೋದು, ಸಾರಿ ಕೇಳ್ಬೋದು, ಮತ್ತು ನಿಮ್ಮಿಬ್ಬರ ಮಧ್ಯೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. 8 minutes. ಓಕೆ, ಸೊ ಎಸ್, ಇಲ್ಲಿ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ. ಓಕೆ, 10, 8, 7, 14 ಈ ಒಂದು ಡೇಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು. ಟ್ರಾವೆಲ್ ಎನರ್ಜಿ ಕಾಣಿಸ್ತಿದೆ. ನೀವಿಬ್ಬರು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ ಅನ್ನುವಂಥದ್ರ ಬಗ್ಗೆ ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಿದೆ. ಅಥವಾ ಟ್ರಾವೆಲ್ ಪ್ಲ್ಯಾನಿಂಗ್ ಮಾಡಿರ್ಬೋದು ನೀವಿಬ್ಬರು. ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನೀವಿಬ್ಬರು ತುಂಬಾ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇದ್ದೀರಾ, ಅಥವಾ ಒಂದು ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ ಅಂತಲೇ ಕಾಣಿಸ್ತಾ ಇದೆ ಇಲ್ಲಿ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಜರ್ನಿ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಕನೆಕ್ಷನಲ್ಲಿದೆ. ಓಕೆ, ಎಸ್, ಇಲ್ಲಿ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಕ್ರಿಸ್ಟಲ್ಸ್ ಬ್ರಾಸ್ಲೆಟ್ಗಳನ್ನ ಯೂಸ್ ಮಾಡ್ತೀರಾ. ಸೊ ನೀವು ಅವ್ರ ಲೈಫಿಗೆ ಹೋದ್ಮೇಲೆ ಅಥವಾ ಅವ್ರು ನಿಮ್ಮ ಲೈಫಿಗೆ ಬಂದಮೇಲೆ ಒಂದು ಹ್ಯಾಪಿನೆಸ್ ಅನ್ನೋವಂಥದ್ದು ಇರ್ಬೋದು, ಅಥವಾ ಒಂದು
ಲೈಫಲ್ಲಿ ಇಷ್ಟೊಂದು ಖುಷಿ ಇದೆಯಾ ಅನ್ನೋದನ್ನು ನೀವು ಅವರಿಂದ ತಿಳ್ಕೊಂಡಿದ್ದೀರಾ. ಓಕೆ, ಅವರಿಗೂ ಆ ಫೀಲ್ ಇದೆ. ಲೈಫ್ ಅಂದರೆ ಎಷ್ಟು ಬ್ಯೂಟಿಫುಲ್ ಅನ್ನುವಂಥದ್ದು ಈ ಪರ್ಸನ್ ನನ್ನ ಲೈಫಿಗೆ ಬಂದ ಮೇಲೆ ಗೊತ್ತಾಗಿರುವಂಥದ್ದು. ಈ ಥರ ಅವ್ರು ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನು ಅವರು ಏನಂತ ಹೇಳಿದ್ರೆ ಒಂದು ಕ್ವೀನ್ ಅಥವಾ ಒಂದು ಕಿಂಗ್ ಆ ಥರ ಆ ಒಂದು ಮೆಂಟಾಲಿಟಿಲಿ ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವು ಅವ್ರನ್ನ ಅದೇ ಥರನೇ ಟ್ರೀಟ್ ಮಾಡ್ತಿದ್ದೀರಾ. ಓಕೆ, ಎಸ್, ಮೇಷರಾಶಿ, ಮಿಥುನ ರಾಶಿ, ವೃಶ್ಚಿಕ, ಧನಸ್ಸು, ಮೀನರಾಶಿ. ಎಸ್, ಇಲ್ಲಿ ವಾಟರ್ ಸೈನ್ ತುಂಬಾ ಇಲ್ಲಿ ಆ ಒಂದು ಎನರ್ಜಿ ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಇಲ್ಲಿ ವಾಟರ್ ಸೈನ್ ಇರುವಂಥದ್ದು, ನೀವು ಏರ್ ಸೈನ್ ಇರುವಂಥದ್ದು, ಆ ಥರ ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಎಸ್, ಮ್ಯಾಡ್ಲಿ ಆ ಪರ್ಸನ್ ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ. ಓಕೆ, ಮನಸ್ಸಿಂದ ಮೈಂಡಿಂದ ನಿಮ್ಮ ಯೋಚನೆನೇ ಅವರು 24/7 ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಚಾನ್ಸ್ ಸಿಗತ್ತಾ ಮತ್ತೆ ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಲಿಕ್ಕೆ? ಒಂದು ಚಾನ್ಸ್ ಇದೆಯಾ ಮತ್ತೆ ಈ ಒಂದು ರಿಲೇಷನ್ಶಿಪ್ನ ನಾನು ಉಳಿಸ್ಕೊಳ್ಲಿಕ್ಕೆ? ಆ ಥರ ಅವರು ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ದೇವ್ರ ಹತ್ರ ತುಂಬಾ ಪ್ರೇ ಮಾಡ್ತಾ ಇದ್ದಾರೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬಾ ಪ್ರೇ ಮಾಡ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಲಿಕ್ಕೆ. ಎಸ್, ನಿಮ್ಮ ಪ್ರೇ ಇರ್ಬೋದು, ನಿಮ್ಮ ಒಂದು ಆ ಪಾಸಿಟಿವ್ ಥಾಟ್ಸ್ ಇರ್ಬೋದು, ನಿಮ್ಮ ಹೋಪ್ ಇರ್ಬೋದು, ಎಲ್ಲೋ ಒಂದು ಕಡೆ ಸಕ್ಸಸ್ ಆಗುವಂಥ ಚಾನ್ಸಸ್ ಇಲ್ಲಿ ತುಂಬಾ ಇದೆ. ಓಕೆ, ಎಸ್, ಇಲ್ಲಿ ಏಂಜಲ್ ಇದಕ್ಕೆ ಏನು ಗೈಡ್ ಮಾಡ್ತಾರೆ, ಏನು ಗೈಡೆನ್ಸ್ ಕೊಡ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಕಮ್ಯುನಿಕೇಷನ್ ಕ್ಲಿಯರ್ಲಿ. ಎಸ್, ಇಲ್ಲಿ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಬದಲಾವಣೆ ಅನ್ನೋದನ್ನು ನೋಡ್ತೀರಾ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಮತ್ತೆ ರೀಯೂನಿಯನ್ ಅಥವಾ ರಿಟರ್ನ್ ನಿಮ್ಮ ಲೈಫಿಗೆ ಬರುವಂಥದ್ದನ್ನು ನೀವು ನೋಡ್ಬೋದು. ಹಾಗೆ ಕಮ್ಯುನಿಕೇಷನ್ ಕ್ಲಿಯರ್ಲಿ, ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಇಲ್ಲಿ ಏನಂತ ಹೇಳಿದ್ರೆ ಇದಕ್ಕಿದಂಗೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಮಾತಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ. ಇಲ್ಲಿ ಹಚ್ಕೊಂಡ್ರೆ ಇನ್ನೂ ಎಲ್ಲೋ ಒಂದು ಕಡೆ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಅನ್ನೋಂಥ ಹಿತದೃಷ್ಟಿಯಿಂದ ಇರ್ಬೋದು, ಅಥವಾ ಇಲ್ಲಿ ಏನೋ ಮನಸ್ತಾಪವನ್ನು ಮಾಡಿಕೊಂಡು ನೀವಿಬ್ಬರು ಕಮ್ಯುನಿಕೇಷನ್ನ ಗ್ಯಾಪ್ ಮಾಡ್ಕೊಂಡಿದ್ದೀರಾ. ಸೊ ಕಮ್ಯುನಿಕೇಷನ್ ಮಾಡೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ರಿಯೂನಿಯನ್ನ ಪಡ್ಕೊಳ್ಬೋದು. ನಿಮ್ಮ ಪರ್ಸನ್ನ ಮತ್ತೆ ನಿಮ್ಮ ಲೈಫಲ್ಲಿ ಕರ್ಕೊಂಬರ್ಬೋದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಪಾರ್ಚುನಿಟಿ, ಎಸ್, ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಅಪಾರ್ಚುನಿಟಿ ಬರ್ತಾ ಇದೆ. ಮತ್ತು ನ್ಯೂ ಬಿಗಿನಿಂಗ್ ಹಾಗೆ ನ್ಯೂ ಜರ್ನಿನ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಓಕೆ, ಶಾರ್ಟ್ ವಿಡಿಯೋ ಆಗಿರುತ್ತೆ ಇದೊಂದು. ಸೊ ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನಂತ ಹೇಳಿದ್ರೆ ಇವತ್ತು 12ಗೆ, ಓಕೆ, ದೆನ್ ನಾಳೆ 12 PM ಇರ್ಬೋದು, ಅಥವಾ 12 ನಾಳೆ ನೈಟ್. ಓಕೆನಾ? ಸೊ ಈ ಒಂದು ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಏನಾದರೂ ಮಾಡಿದರೆ ಡೆಫಿನೆಟ್ಲಿ ಅದೊಂದು ಬ್ಯೂಟಿಫುಲ್ಲಾಗಿ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು 12 ಪೋರ್ಟಲ್ ನಾಳೆ ನಿಮಗೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಈ ಒಂದು ಟೈಮಲ್ಲಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅದು ಫುಲ್ಫಿಲ್ ಆಗುವಂಥದ್ದು, ನಿಮ್ಮ ಮ್ಯಾನಿಫೆಸ್ಟ್ ಫುಲ್ಫಿಲ್ ಆಗುವಂಥದ್ದು ತುಂಬ ಹೈ ಚಾನ್ಸಸ್ 100% ವರ್ಕ್ ಆಗುತ್ತೆ. ಓಕೆ, ಸೊ ಎಲ್ಲರೂ ಇವತ್ತು ನೈಟಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಇವತ್ತು ನೈಟ್ ಅಂದರೆ 12 o'clock, ಇವತ್ತು 12 o'clock 12 ಟೈಮಿಗೆ ನಿಮ್ಮ ಮ್ಯಾನಿಫೆಸ್ಟನ್ನು ಏನಿದೆ, ನಿಮ್ಮ ಮ್ಯಾನಿಫೆಸ್ಟ್ ಏನಿದೆ, ನಿಮ್ಮ ವಿಶ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಬೋದು. 12 ಟೈಮ್ಸ್ ಬರೆಯೋ ಮುಖಾಂತರ ನಿಮ್ಮ ವಿಶಸ್ನ ನೀವು ಫುಲ್ಫಿಲ್ನ ಮಾಡ್ಕೊಳ್ಬೋದು. ಓಕೆ, ಅಂದರೆ ಒಂದು ವೈಟ್ ಶೀಟ್ ತೊಗೊಳ್ತೀರಾ, ಬ್ಲೂ ಪೆನ್ ತೊಗೊಂಡು ನೀವು 12 ಟೈಮ್ಸ್ ನಿಮ್ಮ ವಿಶಸ್ ಏನಿದೆ, ನಿಮ್ಮ ಒಂದು ಏನು ವಿಶ್ ನಿಮ್ಮ ಫುಲ್ಫಿಲ್ ಆಗಬೇಕು. ಈಗ ಜಾಬ್ ಇರ್ಬೋದು, ಅಥವಾ ಮ್ಯಾರಿಡ್ ಆಗುವಂಥದ್ದು, ಮದುವೆ ಆಗುವಂಥದ್ದಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಅಥವಾ ಕೆರಿಯರ್ ವಿಷಯದಲ್ಲಿ ಆಗಿರ್ಬೋದು, ಮನಿ ಅಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು, ಎನಿಥಿಂಗ್ ನೀವೇನು ಅಟ್ರ್ಯಾಕ್ಟ್ ಮಾಡ್ತೀರ ಅದನ್ನು ಆಲ್ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಅಫರ್ಮೇಷನ್ಸ್ನ 12 ಟೈಮ್ಸ್ ಬರೀತೀರಾ. 12 PM-ಗೆ, 12 AM-ಗೆ, ಇವತ್ತು ನೈಟ್. ಓಕೆ, 12 AM-ಗೆ ಆ್ಯಂಡ್ ನಾಳೆ ಮಧ್ಯಾಹ್ನ 12 ಗಂಟೆ 12 ನಿಮಿಷಕ್ಕೆ ನೀವು ಇದನ್ನು ಮಾಡ್ಬೋದು. ಸಕ್ಸಸ್ಫುಲಿ ವರ್ಕ್ ಆಗುತ್ತೆ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಈ ಒಂದು 12 ಪೋರ್ಟಲ್ನ ಒಂದು ಪಾಸಿಟಿವ್ ವೇಯಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ವಿಶಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.